ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ನಾನೀಗ ಮಾಡ್ಕೊಂಡಂಥ ಯೂಟ್ಯೂಬ್ ಸೆಟಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 3 ರೀತಿಯಾದ ಸೆಟಪ್ಪನ್ನು ಮಾಡ್ಕೊಂಡಿದ್ದೀನಿ. ಇದು ಡೆಸ್ಕ್ಟಾಪ್ ಸೆಟಪ್ಪು, ಆಮೇಲೆ ಇಲ್ಲಿ ವೈಟ್ ಬೋರ್ಡ್ ಸೆಟಪ್. ಈಗ ಇದು ವೈಟ್ ಬೋರ್ಡ್ ಸೆಟಪ್ಪು. ಲ್ಯಾಪ್ಟಾಪನ್ನು ಬಳಸ್ಕೊಂಡು ವಿಡಿಯೋ ಮಾಡಲಿಕ್ಕೆ ಮಾಡ್ಕೊಂಡಂಥ ಸೆಟಪ್ಪು. ಆಮೇಲೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ ಗ್ರೀನ್ ಸ್ಕ್ರೀನನ್ನು ಹಾಕಿದ್ದೀನಿ. ಇಷ್ಟು 3 ರೀತಿಯಾದ ನಾನು ಬಳಸ್ತಾ ಇರುವಂಥ ಗ್ಯಾಜೆಟ್ ಯಾವುವು ಅಂತ ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಮೊದಲಿಗೆ ಕಾಣಿಸ್ತಾ ಇದೆ ನೋಡ್ರಿ, ಇದು ಯಾವುದು ಅಂತಂದರೆ ಮೈಕ್ರೋಫೋನು. ಇದೊಂದು ಮೈಕ್ರೋಫೋನ್ ಕಿಟ್. ಯಾವುದು ಅಂತಂದರೆ ಪಿಪೈನ್ T669 ಅನ್ನುವಂಥದ್ದು. ಇದಕ್ಕೆ ಕಿಟ್ಟ ಬರ್ತೈತೆ. ಅದು ಒಂದು ಪಾಪ್ ಫಿಲ್ಟ್ರು, ಆಮೇಲೆ ಮೈಕ್ರೋಫೋನು. ಡಸ್ಟ್ ಬೀಳಬಾರ್ದು ಅಂತಂದು ನಾನು ಪ್ಲಾಸ್ಟಿಕ್ ಇದನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ರಿ, ಪಿಪೈನ್ ಅಂತ ಬ್ರ್ಯಾಂಡ್ ನೇಮ್ ಕಾಣಿಸ್ತಾ ಇದೆ. ಆಮೇಲೆ ಗೇನ್ ಬಟನ್ ಇದೆ. ಆಮೇಲೆ ಅದನ್ನು ಮೈಕನ್ನು ಹೋಲ್ಡ್ ಮಾಡಲಿಕ್ಕೆ ಬೂಮರ್ ಸ್ಟ್ಯಾಂಡನ್ನು ಅವರೇ ಕೊಟ್ಟಿರ್ತಾರೆ. ಅದನ್ನು ನಾನು ಟೇಬಲಿಗೆ ಕನೆಕ್ಟ್ ಮಾಡಿ, ಪಾಪ್ ಫಿಲ್ಟ್ರೂ ಈ ಕಿಟ್ ಜೊತೆನೇ ಬಂದಿದೆ. ಇದೊಂದು ಬೆಸ್ಟ್ USB ಕಂಡೆನ್ಸರ್ ಮೈಕ್ರೋಫೋನು. ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ. ಆಮೇಲೆ ಬ್ಯಾಕ್ಗ್ರೌಂಡ್ ನೈಸನ್ನು ಇದು ಚೆನ್ನಾಗಿ ಕ್ಲಿಯರ್ ಮಾಡ್ತೈತಿ. ಆಮೇಲೆ ಬಾಸ್ ಇಫೆಕ್ಟು ಚೆನ್ನಾಗಿದೆ. ಆಡಿಯೋ ಕ್ರಿಸ್ಪ್ ಆ್ಯಂಡ್ ಕ್ಲಿಯರಾಗಿ ರೆಕಾರ್ಡ್ ಮಾಡ್ಕೊತೈತಿ. ಆಮೇಲೆ ಹಾಗೆ ಇಲ್ಲಿ ನಾನು ಓವರ್ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಂದು ಮೊಬೈಲ್ ಹೋಲ್ಡ್ರು, ಅದಕ್ಕೆ ಮೊಬೈಲ್ ಹೋಲ್ಡ್ರನ್ನು ನಾನು ಬೂಮ್ ಆರ್ಮ್ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡು ಇದೊಂದು ಸೆಟಪ್ನು ಇಲ್ಲೇ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಮೇನ್ ಡೆಸ್ಕ್ಟಾಪಿಗೆ ಬರೋಣ. ಇದೊಂದು 24 ಇಂಚಸ್ ಜಿಬ್ರಾನಿಕ್ಸ್ ಕಂಪ್ನಿದು ಮಾನಿಟರ್ ಇದೆ. ಫೇಸ್ ಕ್ಯಾಮ್ ರೆಕಾರ್ಡ್ ಮಾಡಲಿಕ್ಕೆ ವೆಬ್ ಕ್ಯಾಮ್ ಇದೆ. ಇದು ವೆಬ್ ಕ್ಯಾಮ್ ಯಾವುದು ಅಂತಂದರೆ ಲೆನೋವೋ FHD 300 ಅಂತಂದು. ಅದನ್ನು ಗುರೆಲ್ಲ ಟ್ರೈಪೋಡಿಗೆ ಕನೆಕ್ಟ್ ಮಾಡಿ ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ನ ಫ್ಲವರ್ ಪಾಟ್ ಇದೆ ನೋಡ್ರಿ, ಇಷ್ಟು. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಹೆಡ್ಫೋನ್ ಸ್ಟ್ಯಾಂಡ್, ಅದು ಹಾಗೆ ಮೊಬೈಲ್ ಸ್ಟ್ಯಾಂಡು. ಆಮೇಲೆ ಇದು CTL ವ್ಯಾಕ್ಯೂಮ್ CTL 472 ಅನ್ನುವಂಥ ಪೆನ್ ಟ್ಯಾಬ್. ಇದು ಈಗ ಮೆಥಮೆಟಿಕ್ಸ್ ಪಾಠ ಮಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಉಪಯೋಗಿಸುವಂಥ ಇದೊಂದು ಸಾಧನ. ಇದರ ಜೊತೆ ಇಲ್ಲಿ ಸ್ಟೈಲಸ್ ಇದೆ ನೋಡ್ರಿ. ಈ ಪ್ರಾಡಕ್ಟು ವ್ಯಾಕ್ಯೂಮ್ ಕಂಪ್ನಿದು. ಇದನ್ನು ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡಿದೆ. ಇದೊಂದು ವೈರ್ಲೆಸ್ ಕೀಬೋರ್ಡು, ಆಮೇಲೆ ವೈರ್ಲೆಸ್ ಮೌಸ್ ಇದೆ. ಆಮೇಲೆ ಇದು ಡೆಸ್ಕ್ಟಾಪ್ ಸ್ಟ್ಯಾಂಡ್ ಟೇಬಲ್ ಏನಿದೆಯಲ್ಲ, ಇದೊಂದು 2x4 ಫೀಟ್ ಇದ್ದಂಥ ಟೇಬಲ್ ಇದು. ಲೈಟಿಂಗ್ ಅಂತೂ ವಿಶೇಷವಾಗಿ ಏನು ಮಾಡ್ಕೊಂಡಿದ್ದಿಲ್ಲ. ಇಲ್ಲಿ ಗೋಡೆಗೆ ಒಂದು ಸೈಡ್ LED ಟ್ಯೂಬ್ಲೈಟನ್ನು ಹಾಕಿದ್ದೀವಿ. ಹಾಗೆ ವೈಟ್ ಪೈಪ್ ಮೇಲ್ಗಡೆನೂ ಇದೊಂದು 40 ವ್ಯಾಟ್ LED ಬಲ್ಬು. ಹಾಗೆ ಇಲ್ಲೂ ಸಹ ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತಂದೊಂದು ಸ್ಟ್ಯಾಂಡ್ ಇದೊಂದು ತರಿಸ್ಕೊಂಡಿದ್ದೀನಿ. ಇದೊಂದು ಎಕ್ಸ್ಟ್ರಾ ರಾಡ್ ಬರ್ತೈತಿ. ಆಮೇಲೆ ಇದೊಂದು ಲೈಟ್ ಇದೆಯಲ್ಲ, ಅದರದ್ದು ಬಳಸ್ಕೊಂಡಿದ್ದೀನಿ. ಒಂದನ್ನು ಡಿಫ್ಯೂಸರ್ ಹಾಕಿಲ್ಲ, ಬರೀ ಒಂದೇ ಹೈಫಿನ್ ಅಂತ ಇದೆ ನೋಡ್ರಿ. ಇದನ್ನು ಲೈಟಿಂಗ್ ಸೆಟಪ್ಗೆ ಇದು 2 ಬರ್ತಾವೆ, 2 ಡಿಫ್ಯೂಸರು, 2 ಬಲ್ಬು,
2 ಸ್ಟ್ಯಾಂಡ್ ಇರ್ತಿತ್ತು. ನಾನು ಒಂದೇ ಸ್ಟ್ಯಾಂಡನ್ನು ಬಳಸ್ಕೊತಾ ಇದ್ದೀನಿ. ಒಂದು ಸ್ಟ್ಯಾಂಡನ್ನು ಅದು ಓವರ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇಲ್ಲ ಅಂತಂದು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ. ರೆಕಾರ್ಡ್ ಮಾಡಲಿಕ್ಕೆ ಇಲ್ಲೂ ನಾನು ವೆಬ್ ಕ್ಯಾಮನ್ನೇ ಬಳಸ್ತಾಯಿದ್ದೀನಿ. ಈ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಲಾಜಿಟೆಕ್ದು ಲಾಜಿಟೆಕ್ 270 ಅಂತಂದು ಅದನ್ನು ಬಳಸ್ತಾಯಿದ್ದೀನಿ. ಇದು ನನ್ನ ಲ್ಯಾಪ್ಟಾಪು ಡೆಲ್ ಕಂಪ್ನಿದು 5470 ಅಂತಂದು. ಆಮೇಲೆ ಹೀಟ್ ಆಗಬಾರ್ದು ಅಂತಂದು ಕೂಲಿಂಗ್ ಪ್ಯಾಡನ್ನು ತರಿಸಿದ್ದೀನಿ, ಅದ್ರ ಮೇಲೆ ಲ್ಯಾಪ್ಟಾಪನ್ನು ಇಟ್ಟಿದ್ದೀನಿ. ಹಾಗೆ ಇದು ನನ್ನ ಇಂಟ್ರೆಸ್ಟಿಂಗ್ ಆದ ಮೈಕ್ರೋಫೋನು ಯಾವುದು ಅಂತಂದರೆ ನೋಡ್ರಿ, ಇದೊಂದು ಬ್ಲೂ ಯತಿ ಮೈಕ್ರೋಫೋನು. ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ ಬಳಸುವಂತಹ ಮೈಕ್ರೋಫೋನು ನನ್ನ ಫೇವ್ರೇಟ್ ಆದ ಮೈಕ್ರೋಫೋನ್ ಇದೆ. ಇದು 4 ಪ್ಯಾಟರ್ನ್ದಲ್ಲಿ ವರ್ಕ್ ಆಕೈತಿ. ಇದು ಹೆಚ್ಚು ಬಳಕೆ ಆಗೋದಂದರೆ ಕಾರ್ಡೈಡ್ ಪ್ಯಾಟರ್ನನ್ನು ಬಳಸ್ತಾಯಿದ್ದೀನಿ. ನೋಡ್ರಿ, ಸಿಲ್ವರ್ ಕಲರ್. ಹಾಗೆ ಇಲ್ಲಿ ಒಂದು ನಾನು ಡೆಕೋಮಿನಿ 7 XP ಕಂಪ್ನಿದು ಡೆಕೋಮಿನಿ 7 ಪೆನ್ ಟ್ಯಾಬನ್ನು ಬಳಸ್ತೀನಿ. ಆಮೇಲೆ ಇಲ್ಲಿ ವೈರ್ಲೆಸ್ ಮೌಸು ಫೋಟ್ರಾನಿಕ್ಸ್ ಕಂಪ್ನಿದು ಇಲ್ಲಿದೆ ನೋಡಿರಿ. ಲ್ಯಾಪ್ಟಾಪಿಗೆ ಒಂದು ಎಕ್ಸ್ಟ್ರಾ ಮಾನಿಟರ್ನ ಕನೆಕ್ಟ್ ಮಾಡಿದ್ದೀನಿ. ಈ ಅನುಕೂಲಕ್ಕೆ ತಕ್ಕಂಗೆ ಈ ಲ್ಯಾಪ್ಟಾಪ್ ಈ ಜಾಗದಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದೊಂದು ಲ್ಯಾಂಪು. ಇಷ್ಟು ನಾನು ಮಾಡಿಕೊಂಡಂಥ ಯೂಟ್ಯೂಬ್ ಸೆಟಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.